ನಮಸ್ಕಾರ ಸ್ನೇಹಿತರೆ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಎರಡೂ ಕಡೆ ಸೋಲನ್ನು ಕಂಡಿದ್ದಂತಹ BJPಯ ಹಿರಿಯ ನಾಯಕ, ವೀರಶೈವ ಸಮಾಜದ ಮುಖಂಡರಾಗಿರ್ತಕ್ಕಂಥ ವಿ ಸೋಮಣ್ಣನವರು ವಿಧಾನಸಭಾ ಚುನಾವಣೆಯ ಸೋಲಿನಿಂದ ಕಂಗೆಟ್ಟು ಭಾರತೀಯ ಜನತಾ ಪಕ್ಷದ ಮೇಲೆ ಏನು ಮುನ್ನಿಸ್ಕೊಂಡಿದ್ದರು. ಅದಾದ ನಂತರ ಇಡೀ ರಾಜ್ಯದಲ್ಲಿ ಸೋಮಣ್ಣವರು BJPಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ಏನು ಇಷ್ಟು ದಿನ ಚಾಲನೆಯಲ್ಲಿತ್ತು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವತಃ ವಿ ಸೋಮಣ್ಣನವರೇ ಒಂದು BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ತಾವು BJPಯಲ್ಲಿ ಮುಂದುವರಿತಕ್ಕಂಥ ಒಂದು ಸೂಕ್ಷ್ಮವಾದ ವಿಷಯವನ್ನು ಇದೀಗ ಬಹಿರಂಗಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ತಾನು ಮೊದಲಿನಿಂದನೂ ಪ್ರತಿನಿಧಿಸ್ತಾ ಬಂದಿದ್ದಂತಹ ಬೆಂಗಳೂರು ನಗರದ ಗೋವಿಂದರಾಜನಗರ ಹಾಗೂ ವಿಜಯನಗರ ಎರಡೂ ಕ್ಷೇತ್ರಗಳನ್ನು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತೊರೆದು ಪಕ್ಷದ ಹೈಕಮಾಂಡ್ ನಾಯಕರ ಒತ್ತಡಕ್ಕೆ ಮಣಿದು ಚಾಮರಾಜನಗರ ಹಾಗೂ ಮೈಸೂರಿನ ವರುಣಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದರು. ಈ ಎರಡೂ ಕಡೆ ಸೋಮಣ್ಣನವರಿಗೆ ಈ ಬಾರಿ ಸೋಲುಂಟಾಗಿತ್ತು. ಅದಾದ ನಂತರ ಸೋಮಣ್ಣನವರು BJPಯ ಅನೇಕ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ, ನನ್ನ ಸೋಲಿಗೆ ನನ್ನ ಪಕ್ಷದ ನಾಯಕರೇ ಕಾರಣ ಆಗಿದ್ದಾರೆ, ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತಲೇ ನನ್ನ ಸೋಲಿಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಆ ಎರಡೂ ಕ್ಷೇತ್ರಗಳಲ್ಲಿ ಮಾಡೋದ್ರ ಮೂಲಕ ನಮ್ಮ ಪಕ್ಷದ ನಾಯಕರು ನಮ್ಮ ಕಾರ್ಯಕರ್ತರ ಸಹಕಾರವನ್ನು ತೆಗೆದುಕೊಂಡು ನನ್ನನ್ನು ಸೋಲಿಸಿದ್ದಾರೆ ಅಂತಕ್ಕಂಥ ಒಂದು ಸಿಟ್ಟನ್ನು ಪದೇ ಪದೇ ಮಾಧ್ಯಮಗಳ ಮುಂದೆ ಹೊರಹಾಕ್ತಾ ಬಂದಿದ್ದರು. ಅದೇ ರೀತಿ ಸೋಮಣ್ಣ ಮೊನ್ನೆ ತಾನೇ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಅವರ ಒತ್ತಡಕ್ಕೆ ಮಣಿದು ನಾನು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಸೋಲು ಕಾಣ್ತಕ್ಕಂಥ ಒಂದು ಪರಿಸ್ಥಿತಿ ನನಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಏನು ಸಿದ್ಧಗಂಗಾ ಶ್ರೀಗಳ ಮುಂದೆ ತಮ್ಮ ಹಳಲನ್ನು ತೋಡ್ಕೊಂಡಿದ್ದರು. ಅದಾದ ನಂತರ ಸೋಮಣ್ಣನವ್ರನ್ನ ಸಮಾಧಾನಪಡಿಸ್ತಕ್ಕಂಥ ಅನೇಕ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನಿರಂತರವಾಗಿ ನಡೀತಾನೆ ಬಂದಿದ್ವು. ಇದೀಗ ನಿನ್ನೆ ತಾನೇ ತನ್ನ ರಾಜ್ಯಕ್ಕೆ ಗುರುವಾಗಿರ್ತಕ್ಕಂಥ ದೇಶದ ಮಾಜಿ ಪ್ರಧಾನಿ ದೇವೇಗೌಡರನ್ನು ಭೇಟಿ ಮಾಡಿ ಬಂದ ನಂತರ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಸೋಮಣ್ಣನವರು BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಒಂದು ನೇರವಾದ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ತಾನು BJP ಪಕ್ಷವನ್ನು ತೊರೆಯೋದಿಲ್ಲ ಅಂತಕ್ಕಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ಇದೀಗ ಬಿಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ನನ್ನ ಸೋಲಿಗೆ ಕಾರಣವಾಗಿರ್ತಕ್ಕಂಥ ಒಂದು ಪುಂಡರನ್ನು ನೀವು ಜೊತೆಗೆ ಇಟ್ಕೊಂಡು ತಿರುಗಿದ್ದೆ ಆದರೆ ನಾನು ಖಂಡಿತವಾಗ್ಲೂ ಸಿಡಿದೇಳಬೇಕಾಗುತ್ತೆ. ಅವರನ್ನು ದೂರ ಇಟ್ಟು ಪಕ್ಷ ಸಂಘಟನೆಯಲ್ಲಿ ನೀವು ತೊಡಗಬೇಕು. ಖಂಡಿತವಾಗ್ಲೂ ನೀವೊಬ್ಬ ಯುವಕರಿದ್ದೀರಿ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪಕ್ಷದ ಹೈಕಮಾಂಡ್ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಈ ಜವಾಬ್ದಾರಿಯನ್ನು ಸೂಕ್ಷ್ಮವಾಗಿ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ಮತ್ತೊಬ್ಬ ದೊಡ್ಡ ನಾಯಕನಾಗಿ ಬೆಳೀತಕ್ಕಂಥ ಶಕ್ತಿ ಇರ್ತಕ್ಕಂಥ ನೀವು ಏನು ನನ್ನ ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿಗೆ ನಮ್ಮ ಪಕ್ಷದ ಮುಖಂಡರೇ ಕಾರಣ ಆಗಿದ್ದರು, ಅಂಥವರನ್ನು ನೀವು ಪಕ್ಷದಿಂದ ನಿಮ್ಮ ಸಂಘದಿಂದ ದೂರ ಇಟ್ಟು ಮುಂದೆ ಪಕ್ಷ ಸಂಘಟನೆಯನ್ನು ಮಾಡಬೇಕು. ಇವರನ್ನು ಇನ್ನು ಮುಂದೆನೂ ನೀವು ಇವರನ್ನೇ ಕಟ್ಕೊಂಡು ತಿರುಗ್ತೀನಿ ಅಂದರೆ ನಾನು ಖಂಡಿತವಾಗ್ಲೂ ಸಿಡಿದು ಎದ್ದೇ ಹೇಳ್ತೀನಿ ಅಂತಕ್ಕಂಥ ನೇರವಾದ ಎಚ್ಚರಿಕೆಯನ್ನು ಇದೀಗ ವಿಜಯೇಂದ್ರ ಅವರಿಗೆ ಸೋಮಣ್ಣನವರು ಕೊಟ್ಟಿದ್ದಾರೆ. ಇದೊಂದು ವಿಚಾರಕ್ಕೆ ನನಗೆ ಪಕ್ಷದಲ್ಲಿ ಅಸಮಾಧಾನ ಇರೋದನ್ನು ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಪಕ್ಷದ ಮೇಲೆ ನನಗೆ ಅಸಮಾಧಾನ ಇಲ್ಲ. ನನ್ನ ಚುನಾವಣೆಯ ಸೋಲಿಗೆ ಕಾರಣ ಆಗಿರ್ತಕ್ಕಂಥ ಪುಂಡರನ್ನು ದೂರ ಇಡಬೇಕು ಅನ್ನೋದಷ್ಟೇ ನನ್ನ ಬೇಡಿಕೆ ಅಂತ ಹೇಳೋದ್ರ ಮೂಲಕ ಏನು ಇಡೀ ರಾಜ್ಯದ ರಾಜಕೀಯ ವಲಯದಲ್ಲಿ ವಿ ಸೋಮಣ್ಣನವರು BJPಯನ್ನು ತೊರೆದು ಮತ್ತೊಮ್ಮೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತು ಚಾಲ್ತಿಯಲ್ಲಿತ್ತು. ಈ ಒಂದು ಮಾತಿಗೆ ಪೂರ್ಣ ವಿರಾಮವನ್ನು ಸೋಮಣ್ಣನವರು ಸ್ವತಃ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನೆಲ್ಲ ಗಮನಿಸಿದರೆ ಸೋಮಣ್ಣನವರು
ಇಲ್ಲಿರಲಾರೆ ಅಲ್ಲಿಗೂ ಹೋಗಲಾರೆ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತೆ ಕಂಡುಬರ್ತಾ ಇದೆ ಸ್ನೇಹಿತರೆ. ಖಂಡಿತ ಏನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಸೋಮಣ್ಣ ಆಗ್ತಾರೆ ಅಂತಕ್ಕಂಥ ಮಾತನ್ನು ಏನು ರಾಜಕೀಯ ವಲಯದಲ್ಲಿ ಕೇಳ್ತಾ ಬರ್ತಿತ್ತು. ಈ ಒಂದು ಮಾತಿಗೆ ಸೋಮಣ್ಣನವರು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೋಮಣ್ಣನವರು BJPಯಲ್ಲೂ ಇರಲಾರದೆ ಕಾಂಗ್ರೆಸ್ಗೂ ಹೋಗಲಾರದೆ ಅಡಕತರಿಯಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಏನು ಕಾಂಗ್ರೆಸ್ಗೆ ಹೋಗಿ ತುಮಕೂರಿನ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಸೆಯಲ್ಲಿದ್ದರು. ಆದರೆ ಈ ದೇಶದಲ್ಲಿ ಎದ್ದಿರ್ತಕ್ಕಂಥ ನರೇಂದ್ರ ಮೋದಿಯವರ ಪರವಾದಂತಹ ಅಲೆ ಹಾಗೂ BJPಗೆ 2 ನೂತನ ಸಾರಥಿ ಬಂದ ನಂತರ BJP ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಹೊಸ ಚೈತನ್ಯ, ಈ 2 ಅಂಶಗಳು ಕೂಡ ಅದೇ ರೀತಿ ಏನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಹೊತ್ತಿಗೆ ನಡೆದಿರ್ತಕ್ಕಂಥ BJP-JDS ಮೈತ್ರಿ ಈ ಎಲ್ಲ ಕಾರಣಗಳಿಂದಾಗಿ ಇದೀಗ ಸೋಮಣ್ಣನವರು ಕಾಂಗ್ರೆಸ್ ಹೋಗ್ತಕ್ಕಂಥ ತಮ್ಮ ಮನಸ್ಸನ್ನು ಬದಲಾಯಿಸಿ BJPಯಲ್ಲಿ ಮುಂದುವರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ. ಅದೇ ರೀತಿ ಸೋಮಣ್ಣನವರು ಏನು ವಿಜೇಂದ್ರ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೋಮಣ್ಣನವರ ವಿಧಾನಸಭಾ ಚುನಾವಣೆಗೆ ಸೋಲಿಗೆ ಕಾರಣವಾಗಿರ್ತಕ್ಕಂಥ ಅವರ ಒಂದು ಶತ್ರುಗಳನ್ನು ವಿಜೇಂದ್ರ ಅವರು ದೂರ ಇಡೋದ್ರ ಮೂಲಕ ಸೋಮಣ್ಣನವರನ್ನು ಸಮಾಧಾನಗೊಳಿಸ್ತಾರೆ. BJP ಹೈಕಮಾಂಡ್ ಸೋಮಣ್ಣನವರನ್ನು ತನ್ನ ಬಳಿ ಕರೆಸ್ಕೊಂಡು ಮಾತುಕತೆಯ ಮೂಲಕ ಸಮಾಧಾನಗೊಳಿಸುತ್ತಾ ಅಥವಾ ಸೋಮಣ್ಣ ಏನಾದರೂ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಲೋಕಸಭಾ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ ಅಥವಾ BJPಯಲ್ಲಿ ಮುಂದುವರಿತಾರೆ, ಕಾದು ನೋಡಬೇಕು ಸ್ನೇಹಿತರೆ. ಸೋಮಣ್ಣನವರ ರಾಜಕೀಯ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ. ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.